ಬಿಜೆಪಿಗೆ ಮಹೇಶ್ ಅವರು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಅಧಿಕೃತವಾಗಿ ಬೆಂಬಲವನ್ನ ಅವರು ಘೋಷಣೆ ಮಾಡಿರುವಂತದ್ದು. ಈ ಮೂಲಕ ಬಿಜೆಪಿಯ ಸಂಖ್ಯಾಬಲ ಜಾಸ್ತಿ ಆಗ್ತಾ ಇದೆ, 107 ಆಗ್ತಾ ಇದೆ. ಜೆಡಿಎಸ್ ಜೊತೆಗಿದ್ರು, ಯಾಕೆಂದ್ರೆ ಇಲ್ಲಿ ಪ್ರೀ ಅಲಯನ್ಸ್ ಮಾಡ್ಕೊಂಡಿದ್ದಂಥದ್ದು 2018ರ ಚುನಾವಣೆಯಲ್ಲಿ ಬಿಎಸ್ಪಿ ಮತ್ತು ಜೆಡಿಎಸ್ ಸ್ಥಾನಗಳನ್ನ ಹಂಚಿಕೆ ಮಾಡಿಕೊಂಡು ಜೆಡಿಎಸ್ ಕೊಳ್ಳೇಗಾಲ ಕ್ಷೇತ್ರವನ್ನ ಬಿಎಸ್ಪಿಗೆ ಬಿಟ್ಕೊಟ್ಟಿತ್ತು. ಪ್ರೀ ಅಲಯನ್ಸ್ ಇಂದನೇ ಮಹೇಶ್ ಅವರು ಗೆದ್ದಿದ್ದಂಥದ್ದು. ಈಗ ಅವರು ಬಿಜೆಪಿಯ ಜೊತೆ ಸೇರ್ಕೊಳ್ತಾ ಇದ್ದಾರೆ, ಬಿಜೆಪಿಗೆ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ನಿನ್ನೆ ಅಷ್ಟೇ ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಎನ್ ಮಹೇಶ್ ಅವರು ಹೇಳ್ತಾ ಇದ್ರು, ಬಿಎಸ್ಪಿಯ ಅಧಿನಾಯಕಿ ಮಾಯಾವತಿ ಅವರು ಏನ್ ನಿರ್ಧಾರ ಕೈಗೊಳ್ತಾರೋ ಅದರಂತೆ ನಾನು ನಡ್ಕೊಳ್ತೀನಿ ಅಂತ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಮಾಯಾವತಿ ಅವರು ಹಾಗಾದ್ರೆ ಈಗ ಬಿಜೆಪಿಗೆ ಸಪೋರ್ಟ್ ಅನ್ನ ಮಾಡಿ ಅಂತ ಹೇಳಿದ್ದಾರಾ ಅನ್ನುವ ಪ್ರಶ್ನೆನೂ ಕೂಡ ಎದ್ದೇಳ್ತಾ ಇದೆ. ಇಲ್ಲಿ ಮಹೇಶ್ ಅವರು ಬಿಜೆಪಿಗೆ ಬೆಂಬಲವನ್ನ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ, ಮಹೇಶ್ ಅವರು ಬಿಜೆಪಿಗೆ ಅಧಿಕೃತವಾಗಿ ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಇವರ ಬೆಂಬಲ ನಿಜಕ್ಕೂ ಬಿಜೆಪಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ನ ಜೊತೆಗೆ ಮಾಯಾವತಿ ಅವರು ಕಡು ವಿರೋಧಿ ಬಿಜೆಪಿಗೆ ಅವರೇ ಬೆಂಬಲವನ್ನ ಕೊಡಿ ಅಂತ ಹೇಳಿದ್ದಾರಾ ಅನ್ನುವ ಪ್ರಶ್ನೆನೂ ಕೂಡ ಉಟ್ಕೊಳ್ತಾ ಇದೆ. ಎನ್ ಮಹೇಶ್ ಯಾರು ಅಂತ ತೋರಿಸ್ತಾ ಇದ್ವಿ, ಕೊಳ್ಳೇಗಾಲದ ಶಾಸಕರು. ಇವರು ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಸುಮಾರು 6 ತಿಂಗಳುಗಳ ಕಾಲ ಶಿಕ್ಷಣ ಸಚಿವರು ಕೂಡ ಆಗಿದ್ರು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ರು ಎನ್ ಮಹೇಶ್ ಅವರು. ಎನ್ ಮಹೇಶ್ ಅವರಿಂದ ಈಗ ಬಿಜೆಪಿಗೆ ಅಧಿಕೃತವಾಗಿ ಬೆಂಬಲವನ್ನ ನೀಡಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಶಿಕ್ಷಣ ಸಚಿವರಾಗಿದ್ದಂತ ಎನ್ ಮಹೇಶ್ ಅವರು ದಿಢೀರ್ ಅಂತ ರಾಜೀನಾಮೆಯನ್ನ ಕೊಟ್ಟಿದ್ರು 6 ತಿಂಗಳ ಹಿಂದೆ. ಈಗ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಬಲ ಯಾವ ರೀತಿಯಾಗಿದೆ ಅಂತ. ನಾಗೇಶ್ ಕೂಡ ಬಿಜೆಪಿಗೆ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ಟೋಟಲ್ ಆಗಿ 224 ಇದ್ದಂಥದ್ದು ಈಗ 14 ಜನ ರಾಜೀನಾಮೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ 210ಕ್ಕೆ ಕುಸಿದಿದೆ. ಇಲ್ಲಿ ಈ ಒಂದು 210ಕ್ಕೆ ಕುಸಿದಿರುವಂತಹ ಸಂದರ್ಭದಲ್ಲಿ ಅರ್ಧ ಅಂದ್ರೆ 105, ಬಹುಮತಕ್ಕೆ ಬೇಕಾಗಿರುವಂತದ್ದು 106. ಅದನ್ನು ನಿಮಗೆ ತೋರಿಸ್ತಾ ಇದೀವಿ. ಕಾಂಗ್ರೆಸ್ ಪ್ಲಸ್ ಜೆಡಿಎಸ್ ಪ್ಲಸ್ ಅದರ್ಸ್ ಯಾವ ರೀತಿಯಾಗಿದೆ ಅಂತ. ಕಾಂಗ್ರೆಸ್ ನಲ್ಲಿ 79 ಇದ್ರು, 12 ಜನ ಕೌಂಟ್ ಮಾಡ್ಕೊಂಡ್ರೆ 11 ಜನ ಕೌಂಟ್ ಮಾಡ್ಕೊಂಡ್ರೆ 68 ಆಗುತ್ತೆ. ಮತ್ತೆ ಜೆಡಿಎಸ್ 34, ಅದರ್ಸ್ ಇಬ್ರು ಇದ್ದಾರೆ, 104 ಆಗುತ್ತೆ. ಇನ್ನು ಬಿಜೆಪಿ 105+1 ನಾಗೇಶ್ ಅವರ ಬೆಂಬಲದಿಂದ 106 ಆಗಿರುವಂತದ್ದು. ಸದ್ಯದ ಅಟ್ ಪ್ರೆಸೆಂಟ್ ಮ್ಯಾಜಿಕ್ ನಂಬರ್ 106 ಏನಿದೆ ಅದಾಗುತ್ತೆ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸ್ವತಃ ಎನ್ ಮಹೇಶ್ ಅವರು ಬಿಎಸ್ಪಿಯ ಶಾಸಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎನ್ ಮಹೇಶ್ ಅವರೇ, ಫಸ್ಟ್ ರಿಯಾಕ್ಷನ್, ನೀವು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದೀರಂತೆ, ಹೌದಾ? ಅದೆಲ್ಲ ಸುಳ್ಳು. ಅಲ್ಲ, ಈಗ ಬಿಎಸ್ಪಿ ಶಾಸಕರಾಗಿರುವಂತ ಎನ್ ಮಹೇಶ್ ಅವರ ನಡೆ ಏನು ಹಾಗಾದ್ರೆ? ಅದು ನಮ್ಗೆ ಇವತ್ತು ಸಾಯಂಕಾಲದೊಳಗಡೆ ನಮ್ಮ ಹೈಕಮಾಂಡ್ ನಮ್ಮ ಉಸ್ತುವಾರಿ ನಾಯಕರನ್ನ ಕಳಿಸ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ಅವ್ರ ಜೊತೆ ಮಾತಾಡಿ. ಅಲ್ಲ, ಸತೀಶ್ ಚಂದ್ರ ಅವರು ಬಿಎಸ್ಪಿ ಅಧಿನಾಯಕಿ ಮಾಯಾವತಿ ಅವರು ಹೇಳ್ತಾ ಇದ್ದಾರೆ, ಬಿಜೆಪಿಗೆ ಬೆಂಬಲ ಕೊಡ್ತೀವಿ ನಾವು ಕರ್ನಾಟಕದಲ್ಲಿ ಅನ್ನುವ ಮಾಹಿತಿ ಕೂಡ ನಿನ್ನೆ ಅಷ್ಟೇ ಬ್ರೇಕ್ ಆಗ್ತಾ ಇತ್ತು. ಅದು ಹೌದಾ ಸರ್? ಇಲ್ಲ, ಅದೆಲ್ಲ ಸುಳ್ಳು, ನನ್ ಗಮನಕ್ಕೆ ಬಂದಿಲ್ಲ. ಓಕೆ, ಈಗ ಎನ್ ಮಹೇಶ್ ಅವರ ನಿರ್ಧಾರ ಇರುವಂತದ್ದು ಮಾಯಾವತಿ ಅವರು ಏನ್ ಹೇಳ್ತಾರೆ ಅದ್ರ ಮೇಲೆ ನಿಂತಿದೆ. ಈಗ ಸರ್ಕಾರ ಬಲವನ್ನ ಕಳ್ಕೊಂಡು ಅಲ್ಪ ಮತಕ್ಕೆ ಈಗ ರಾಜೀನಾಮೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅಲ್ಪ ಮತಕ್ಕೆ ಕುಸಿದ್ರೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನೀವು ಬಿಜೆಪಿಗೆ ಬೆಂಬಲವನ್ನ ಕೊಡ್ತೀರಾ? ಇಲ್ಲ, ಆತರ ಏನಿಲ್ಲ, ಆತರ ಏನ್ ತೀರ್ಮಾನ ಮಾಡಿಲ್ಲ. ನೋಡೋಣ, ಇವತ್ ಸಂಜೆ ಒಳಗೆ ಡಿಸೈಡ್ ಆಗುತ್ತೆ ಎಲ್ಲದೂ ಕೂಡ. ಆಗ್ಲಿ ಸರ್, ನೋಡೋಣ, ಇನ್ನ ಎಷ್ಟೊತ್ತು ಸಮಯ ಇದೆ. ಓಕೆ ಸರ್, ಜೆಡಿಎಲ್ಪಿ ಸಭೆಯಲ್ಲೂ ಕೂಡ ನೀವು ನಿನ್ನೆ ಅಷ್ಟೇ ಹೋಗಿದ್ರಿ. ಈಗ ಜೆಡಿಎಸ್ ನಾಯಕರು ನಿರಂತರವಾಗಿ ನಿಮ್ಮ ಜೊತೆ ಸಂಪರ್ಕದಲ್ಲೇ ಇದ್ದಾರೆ ಸರ್? ಅದೇ ನಿನ್ನೆ ಮುಖ್ಯಮಂತ್ರಿಗಳು ಕರೆದಿದ್ರು, ನಾನು ಹೋಗಿದ್ದೆ. ಅವರು ಮತ್ತೆ ಬಿಸಿ ಆಗ್ಬಿಟ್ರು, ಲೇಟ್ ಆಯ್ತು. ಜೆಡಿಎಲ್ಪಿ ಮೀಟಿಂಗ್ ಲೇಟ್ ಆಯ್ತು, 10 ಗಂಟೆ 10 ಆಗಿತ್ತು. ಸರಿ, ನಾನು ಬಂದ್ಬಿಟ್ಟೆ. ಅದಾದ್ಮೇಲೆ ಏನಾದ್ರು ಸಂಪರ್ಕ ಮಾಡಿದ್ರೆ? ಯಾಕೆಂದ್ರೆ ನಿಮ್ಗೂ ಕೂಡ ಸಿಕ್ಕಿರ್ಲಿಲ್ಲ ಸಿಎಂ ಕುಮಾರಸ್ವಾಮಿ ಅವರು. ಇಲ್ಲ, ಸಂಪರ್ಕ ಮಾಡಿಲ್ಲ. ಈಗ ಪ್ರೀ ಅಲಯನ್ಸ್ ಬೇರೆ ಆಗಿದ್ದು 2018ರ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ನೀವಿಬ್ರು ಕೂಡ ಪ್ರೀ ಅಲಯನ್ಸ್ ಮಾಡಿಕೊಂಡು ನಿಮಗೆ ಆ ಒಂದು ಕ್ಷೇತ್ರವನ್ನ, ಕೊಳ್ಳೇಗಾಲ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ರು ಜೆಡಿಎಸ್ ನವರು. ಈಗ ಅದೇ ರೀತಿಯಾದಂತ ಒಂದು ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ ಅನ್ನುವ ಗ್ಯಾರಂಟಿ ಇದೆಯಾ ಅವರಿಗೆ? ಸಪೋರ್ಟ್ ಮಾಡೇ ಮಾಡ್ತಾರೆ ಎನ್ ಮಹೇಶ್, ಯಾವತ್ತೂ ಕೂಡ ಬಿಟ್ಟೋಗೋದಿಲ್ಲ ಅನ್ನೋ ನಂಬಿಕೆ ಇದೆಯಾ? ಈಗ ಟೆಕ್ನಿಕಲಿ ಏನಾಗಿದೆ ಅಂದ್ರೆ, ಅಸೆಂಬ್ಲಿ 2018 ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಾವು ಪ್ರೀ ಪೋಲ್ ಅಲಯನ್ಸ್ ಮಾಡ್ಕೊಂಡು ಚುನಾವಣೆ ಮಾಡಿದ್ವಿ.
ಬಟ್ 2019 ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾವು Okay. ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ವಿ. ಹೌದು. ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಗಳ ವಿರುದ್ಧ, ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧ ನಾವು ಸ್ವತಂತ್ರವಾಗಿ ಅಭ್ಯರ್ಥಿಗಳನ್ನ ಹಾಕಿದ್ವಿ. ಹೌದು. ಸೊ ಅದು ಆ ಸ್ಟೇಜ್ ಮುಗಿದಿದೆ. ಈಗ ಟೆಕ್ನಿಕಲಿ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಬೆಹೆಂದಿ ನಿರ್ಧಾರ ಮಾಡಿ ಹೇಳ್ತಾರೆ. ಓಕೆ, ಈಗ ನೀವು ಕೂಡ ಪಾರ್ಟ್ ಆಫ್ ಗೌರ್ಮೆಂಟ್ ಆಗಿದ್ರೆ ಸರ್, ಮತ್ತು ಒಂದ್ ಕಡೆ ಇವರಿಬ್ರು ಸರ್ಕಾರದಲ್ಲಿ ಇಷ್ಟೊಂದು ಅಗ್ಗಜಗ್ಗಾಟ ಆಗ್ತಾ ಇದೆ, ಶಾಸಕರು ರಾಜೀನಾಮೆ ಕೊಟ್ಟಿರುವಂತದ್ದು 13 ಜನ, ಇದೆಲ್ಲ ನೋಡ್ತಾ ಇದ್ರೆ ಏನ್ ಅನಿಸ್ತಾ ಇದೆ? ಯಾರು ತಪ್ಪು ಅನಿಸ್ತಾ ಇದೆ ನಿಮ್ಗೆ? ಇದು ತಪ್ಪು ಸರಿ ಪ್ರಶ್ನೆನೇ ಅಲ್ಲ, ಸರ್ವೈವಲ್ ಆಫ್ ಬೋತ್ ಪಾರ್ಟೀಸ್ ಇದು. ಇದು ಸರ್ವೈವಲ್ ಪ್ರಶ್ನೆ ಇದೆ. ಅವ್ರು ಏನ್ ಮಾಡ್ತಾರೆ ಮಾಡ್ಕೊಳ್ಳಿ ಇಬ್ರು. ಓಕೆ, ನಾನೊಬ್ಬ ಇದ್ದೀನಿ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಆ ಪ್ರಕಾರ ನಡ್ಕೊ. ಓಕೆ, ಒಟ್ನಲ್ಲಿ ನಿಮ್ಮ ನಿರ್ಧಾರ ಏನಿದ್ರು ಇವತ್ತು ಸಂಜೆ ಒಳಗೆ ಗೊತ್ತಾಗುತ್ತೆ, ಯಾಕೆಂದ್ರೆ ಅಲ್ಲಿಂದ ಕಳಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವ್ರು ಏನ್ ಹೇಳ್ತಾರೆ ಅದರಂತೆ ನಡೀತೀರಾ ನೀವು? ಹೌದು. ಓಕೆ, ಥ್ಯಾಂಕ್ ಯು ಮಹೇಶ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಸೊ ನೋಡ್ತಾ ಇದ್ರಿ, ಎನ್ ಮಹೇಶ್ ಅವರು ಹೇಳ್ತಾ ಇದ್ರು, ನಮ್ಮ ನಿರ್ಧಾರ ಏನು ಅನ್ನೋದನ್ನ ಉತ್ತರ ಪ್ರದೇಶದಿಂದ ಮಾಯಾವತಿ ಅವರು ಒಬ್ಬರನ್ನ ಕಳಿಸ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ, ಅವ್ರು ಏನ್ ಮಾಡು ಅಂತಾರೆ ಆ ರೀತಿಯಾಗಿ ಮಾಡ್ತೀವಿ. ಯಾಕೆಂದ್ರೆ ನಾವು ಪ್ರೀ ಅಲಯನ್ಸ್ ಆಗಿದ್ದು ಹೌದು, 2018ರ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರೀ ಅಲಯನ್ಸ್ ಅನ್ನ ಮಾಡ್ಕೊಂಡಿದ್ವಿ. ಆಗ JDS ನಮಗೆ ಕೊಳ್ಳೇಗಾಲ ಕ್ಷೇತ್ರವನ್ನ ಬಿಟ್ಕೊಟ್ಟಿತ್ತು. ಅದಾದ್ಮೇಲೆ ನಾನು ಶಿಕ್ಷಣ ಸಚಿವ ಕೂಡ ಆಗಿದ್ದೆ. 6 ತಿಂಗಳಾದ್ಮೇಲೆ ರಾಜೀನಾಮೆಯನ್ನ ಕೂಡ ಕೊಟ್ಟೆ. ಈಗಷ್ಟೇ ನೀವು ಗಮನಿಸಿರ್ಬೋದು, ಲೋಕಸಭೆ ಎಲೆಕ್ಷನ್ ಅಲ್ಲೂ ಕೂಡ ನಾವು JDS ಮತ್ತು ಕಾಂಗ್ರೆಸ್ ವಿರುದ್ಧವಾಗಿ ಸ್ಪರ್ಧೆಯನ್ನ ಮಾಡಿದ್ದೇವೆ. ಸಂಜೆ ಒಳಗೆ ನನ್ನ ನಿರ್ಧಾರವನ್ನ ಪ್ರಕಟಿಸ್ತೇನೆ. ಏನಾಗುತ್ತೆ ಏನು ಎತ್ತ ಅನ್ನೋದನ್ನ ಸಂಜೆ ಒಳಗೆ ನಾನು ಹೇಳ್ತೀನಿ ಅಂತ ಎನ್ ಮಹೇಶ್ ಅವರು ಈಗಷ್ಟೇ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಈ ಎಲ್ಲಾ ಬೆಳವಣಿಗೆಗಳಿಗೆ, ಅಗ್ಗಜಗ್ಗಾಟಕ್ಕೆ, ರಾಜೀನಾಮೆ ಪ್ರಹಸನಕ್ಕೆ ಈ ಎರಡೂ ಪಕ್ಷಗಳೇ ನೇರ ಹೊಣೆ ಅಂತ ಕೂಡ ಅವರು ಎನ್ ಮಹೇಶ್ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು. ಯಾಕೆಂದ್ರೆ ಇವರು ಕೂಡ ಅಸಮಾಧಾನದಿಂದನೇ 6 ತಿಂಗಳ ಹಿಂದಷ್ಟೇ ಶಿಕ್ಷಣ ಸಚಿವರಾಗಿದ್ದಂತವರು ರಾಜೀನಾಮೆಯನ್ನ ಕೊಟ್ಟು ಹೊರಬಂದಿದ್ರು. ನಿನ್ನೆ ಅಷ್ಟೇ JDLP ಸಭೆಯಲ್ಲೂ ಕೂಡ ಭಾಗಿಯಾಗಿದ್ರು ಎನ್ ಮಹೇಶ್ ಅವರು. ಆದ್ರೆ ದಿಢೀರ್ ಅಂತ ಅವರು ಎದ್ದು ಬಂದಿದ್ರು JDLP ಸಭೆಯಿಂದ. ಅದಕ್ಕೂ ಕೂಡ ಸ್ಪಷ್ಟೀಕರಣವನ್ನ ಕೊಟ್ಟರು. ಕಂಪ್ಲೀಟ್ ಆಗಿ ಬ್ಯುಸಿ ಆಗ್ಬಿಟ್ಟಿದ್ರು ಕುಮಾರಸ್ವಾಮಿ ಅವರು. ಸೊ ಹೀಗಾಗಿ ನಾನು ಹೊರಬಂದೆ, ಬಟ್ ಇದುವರೆಗೂ ಯಾರು ಕೂಡ ನನ್ನ ಸಂಪರ್ಕ ಮಾಡಿಲ್ಲ. ಬಟ್ ನನ್ನ ನಿರ್ಧಾರ ಏನಿದ್ರು ಕೂಡ BSPಯ ಅಧಿನಾಯಕಿ ಮಾಯಾವತಿ ಅವರು ಕಳಿಸಿರುವಂತಹ ಅವ್ರು ಏನ್ ಹೇಳ್ತಾರೆ ಆ ಒಂದು ಸಂದೇಶವನ್ನ ಪಾಲನೆ ಮಾಡೋದಷ್ಟೇ. BSPಯ ಅಧಿನಾಯಕಿ ಮಾಯಾವತಿ ಏನ್ ಸಂದೇಶ ಕೊಡ್ತಾರೆ ಅದನ್ನ ನಾನು ಪಾಲನೆ ಮಾಡ್ತೀನಿ. ಬಿಜೆಪಿಗೆ ಸಪೋರ್ಟ್ ಮಾಡಿ ಅಂದ್ರೆ ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ, ಇವರ ಜೊತೆ ಇರೆ ಅಂದ್ರೆ ಇವರ ಜೊತೆನೆ ಇರ್ತೀನಿ ಅನ್ನುವ ಸ್ಪಷ್ಟೀಕರಣವನ್ನ ನ್ಯೂಸ್ 18 ಜೊತೆ ಮಾತಾಡಿದಂತ ಎನ್ ಮಹೇಶ್ ಅವರು ನೀಡಿದ್ರು.